ಹಲೋ ಪ್ರಿಯ ಬಂಧುಗಳೇ, ನಮಸ್ಕಾರ. ಇದು 2ನೇ ಎಪಿಸೋಡು. ಇವತ್ತಿನ ವಿಷಯ ಲಾ ಆಫ್ ಥಾಟ್ಸ್ ಅಂದ್ಬಿಟ್ಟು. ಲಾ ಆಫ್ ಥಾಟ್ಸ್ ಅಂದರೆ ಇಷ್ಟೇ. ಅದಕ್ಕೆ ಮುಂಚೆ ಓ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಮಾತೃದೇವೋ ಭವ ಅನ್ನದಾತ ಸುಖೀ ಭವ ಆಶ್ರಯದಾತ ಸುಖೀ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಿಯ ಬಂಧುಗಳೇ, ಈಗ ವಿಷಯಕ್ಕೆ ಬರೋಣ. ಲಾ ಆಫ್ ಥಾಟ್ಸ್ ಲೀಗಲ್ ಇದರಲ್ಲಿ ಟರ್ಮ್, ಇದು ಲೀಗಲ್ ಟರ್ಮು. ಲಾ ಆಫ್ ಥಾಟ್ಸ್ ಅಂದರೆ ಏನು? ಥಾಟ್ಸ್ ಅಂದ್ರೇ ನಿಮ್ಗೆ ಗೊತ್ತು, ಎಲ್ರಿಗೂ ಗೊತ್ತಿರುತ್ತೆ ಜನರಲ್ ಆಗಿ. ಥಾಟ್ಸ್ ಅಂದರೆ ತಪ್ಪು. ನಾವು ಮಾಡೋ ತಪ್ಪುಗಳಿಗೆ ದಂಡನೆ, ಅದು ಎಲ್ಲ ನಾವು ತಿಳಿದೋ ತಿಳಿದೇನೋ ಮಾಡ್ತೀವಲ್ಲ ತಪ್ಪುಗಳು, ಅದು ಕಾನೂನಿನ ಚೌಕಟ್ಟಿನಲ್ಲಿ ಅದು ಶಿಕ್ಷಾರ್ಹ ಅಪರಾಧ. ಸೊ ಹಾಗಾಗಿ ಇದು ಲಾ ಆಫ್ ಥಾಟ್ಸ್ ಅಂತೀವಿ ನಾವು. ಉದಾಹರಣೆಗೆ ನಾವು ಇವಾಗ ಡ್ರಂಕ್ ಅಂಡ್ ಡ್ರೈವ್ ಅಂತೀವಿ. ಅದು ಕುಡಿದು ನಾವು ವಾಹನ ಚಾಲನೆ ಮಾಡೋದು ತಪ್ಪು ಅಂದ್ಬಿಟ್ಟು ನಮ್ಗೆಲ್ರಿಗೂ ಗೊತ್ತು. ಆದ್ರೂ ಕುಡಿದು ಚಾಲನೆ ಮಾಡುವುದು ಅದು ಇಗ್ನೊರೆನ್ಸ್ ಆಫ್ ಲಾ ಆಗುತ್ತೆ. ಇದರಲ್ಲಿ 2 ವಿಧ ಇದೆ. ಇನ್ನೋಸೆನ್ಸ್ ಆಫ್ ಲಾ ಈಸ್ ಎಕ್ಸ್ಕ್ಯೂಸಬಲ್. ಇನ್ನೋಸೆನ್ಸ್ ಆಫ್ ಲಾ ಅಂದರೆ ಏನಪ್ಪ, ನನಗೆ ಗೊತ್ತಿಲ್ಲ, ನಾನು ನಾನು ಅಮಾಯಕ, ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ, ಏನೂ ಇಲ್ಲ, ನಾನು ಏನೋ ಒಂದು ಇದರಲ್ಲಿ ಮಾಡಿಬಿಟ್ಟಿದ್ದೀನಿ, ತಪ್ಪಾಯಿತು ಅಂದರೆ ಅದು ಇಟ್ ಈಸ್ ಎಕ್ಸ್ಕ್ಯೂಸಬಲ್ ಇನ್ ಲಾ. ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಇನ್ನೋಸೆನ್ಸ್ ಆಫ್ ಲಾ ಈಸ್ ಎಕ್ಸ್ಕ್ಯೂಸಬಲ್. ಅಂದರೆ ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸಬಲ್. ಅಂದರೆ ಇಗ್ನೋರೆನ್ಸ್, ಗೊತ್ತಿದ್ದು ಮಾಡೋದು. ಇದು ಗೊತ್ತು, ಈ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗುತ್ತೆ, ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, RTO ಇಡ್ತಾರೆ, ಪೊಲೀಸ್ನವ್ರು ಹಿಡೀತಾರೆ, ಅದಕ್ಕೆ ಫೈನ್ ಹಾಕ್ತಾರೆ. ಇವೆಲ್ಲ ಗೊತ್ತಿದ್ದು ತಪ್ಪು ಮಾಡ್ತೀವಲ್ಲ, ದಿಸ್ ಈಸ್ ಕಾಲ್ಡ್ ಇಗ್ನೋರೆನ್ಸ್ ಆಫ್ ಲಾ. ಇಗ್ನೋರೆನ್ಸನ್ನು ಯಾರು ಯಾವುದೇ ಕ್ಷಣದಲ್ಲೂ ಅದನ್ನು ಎಕ್ಸ್ಕ್ಯೂಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೀವಿ. ಈ ನಮ್ಮ ದೇಶದಲ್ಲಿ 3 ಪ್ರಮುಖವಾದ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಅಂದ್ಬಿಟ್ಟು 3 ಚೌಕಟ್ಟಿನಲ್ಲಿ 3 ವ್ಯವಸ್ಥಿತವಾಗಿ ಸಾಮಾಜಿಕ ಒಂದು ಸುಸ್ಥಿತವಾಗಿಡೋದಕ್ಕೆ ನಾವು ಕಟ್ಟಿಕೊಂಡ ಕಟ್ಟುಪಾಡುಗಳು, ನಾವು ಇಟ್ಕೊಂಡ ಒಂದು ಈ ಕಾನೂನುಗಳನ್ನು ಗೌರವಿಸ್ಬೇಕು, ಆಧರಿಸ್ಬೇಕು, ಅದರ ಥರ ಪಾಲನೆ ಮಾಡಬೇಕು. ಸೊ ಹಾಗಾಗಿ ಯಾರೇ ಆಗಲಿ ಏನೇ ಆಗಲಿ ಕಾನೂನನ್ನು ಗೌರವಿಸಿ, ಆಧರಿಸಿ, ಅದರಲ್ಲಿ ಒಂದು ನಂಬಿಕೆ ಇಡಿ. ಸೊ ಇವಾಗ ನಾವು ಲಾ ಆಫ್ ಥಾಟ್ಸ್ ಬರೋಣ. ಲಾ ಆಫ್ ಥಾಟ್ಸ್ ಅಂದರೆ ಏನು? ಲಾ ಆಫ್ ಥಾಟ್ಸ್ ಅಂದರೆ ಅದೇ ಇವಾಗ ಹೇಳಿದ್ನಲ್ಲ, ತಪ್ಪುಗಳು ಮಾಡೋದನ್ನು ಲಾ ಅಂದರೆ ಕಾನೂನು, ಥಾಟ್ಸ್ ಅಂದರೆ ತಪ್ಪು. ನಾವು ಮಾಡ್ತೀವಲ್ಲ ತಪ್ಪು. ಉದಾಹರಣೆಗೆ ಇವಾಗ ನಾವು ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀವಿ, ಇದು ಸಿವಿಲ್ಗೂ ಅಪ್ಲೈ ಆಗುತ್ತೆ, ಕ್ರಿಮಿನಲ್ಗೂ ಆಗುತ್ತೆ. ಲಾ ಆಫ್ ಥಾಟ್ಸ್ ಜನರಲ್. ಇವಾಗ IPC ಮೊದಲಿತ್ತು, ಇವಾಗ BNS ಅಂದ್ಬಿಟ್ಟು ಆಗಿದೆ. ಹಾಗಾಗಿ BNS ಅಲ್ಲಿ ಕ್ಲಿಪ್ಪಿಂಗ್ಸ್ ಕೊಟ್ಟಿರ್ತಾರೆ, ಯಾವ್ಯಾವ ಅಪರಾಧಗಳಿಗೆ ಯಾವ್ಯಾವ ಶಿಕ್ಷೆ ಏನು ಅನ್ನೋದನ್ನು ಕ್ಲೀನಾಗಿ ಅದರಲ್ಲಿ ವಿಂಗಡಿಸಿರ್ತಾರೆ. ಹಾಗಾಗಿ ನಾವು ಏನೇ ತಪ್ಪುಗಳು ಮಾಡಿದ್ರೂ ಅದಕ್ಕೆ ತಕ್ಕ ಅದು ದಂಡನೆ ಇರುತ್ತೆ. ಇವಾಗ ಅದೇ ನಾನು ಹೇಳಿದ್ನಲ್ಲ, ಇವಾಗ ಕುಡಿದು ಚಾಲನೆ ಮಾಡೋದು ತಪ್ಪು,
ಅದಕ್ಕೆ ದಂಡನೆನೂ ಹೇಳಿದ್ದೀನಿ, ಕ್ಯಾನ್ಸಲ್ ಆಗುತ್ತೆ ಲೈಸೆನ್ಸು. ಆಮೇಲೆ ಇದು ಏನದು ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತು RTOನವ್ರು ಹಿಡ್ಕೊತಾರೆ, ಪೊಲೀಸ್ನವ್ರು ಹಿಡ್ಕೊಂಡು ಕೇಸು ಹಾಕ್ತಾರೆ. ಅದಕ್ಕೆ 10,000ದಿಂದ ಹಿಡಿದು ನಿಮಗೆ ದಂಡನೆ ಇರುತ್ತೆ. ಫಸ್ಟ್ ಟೈಮು ಕಮ್ಮಿ ಇರುತ್ತೆ, ಸೆಕೆಂಡ್ ಟೈಮ್ ಇದ್ದರೆ ಸ್ವಲ್ಪ ಇದು, ಬಟ್ ಸೆಕೆಂಡ್ ಟೈಮ್ಗೆ ಕ್ಯಾನ್ಸಲ್ ಮಾಡ್ತಾರೆ ಲೈಸೆನ್ಸನ್ನು. ಆವಾಗ ನೀವು ಎಲ್ಲೂ ಚಾಲನೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಲಾ ಆಫ್ ಟಾರ್ಟ್ಸ್ ಅಂದರೆ ಇಷ್ಟೇ. ಸಣ್ಣ ಸಣ್ಣ ತಪ್ಪುಗಳು ನಾವು ಮಾಡೋದನ್ನು ಗೊತ್ತಿದ್ದು ಮಾಡೋದು ತಪ್ಪಾಗುತ್ತೆ, ಅದು ಮಹಾ ತಪ್ಪು. ಹಾಗಾಗಿ ಎಲ್ಲರೂ ನಾವು ಕಾನೂನನ್ನು ಉಲ್ಲಂಘಿಸಿದೆ. ನೀವು ಹಾಗೂ ನಿಮಗೆ ಏನಾದರೂ ತಗೋಬೇಕು ಅನ್ನೋವಾಗ ಗಾಡಿ ಓಡಿಸ್ಬೇಡಿ, ನಿಲ್ಲಿಸ್ಬಿಟ್ಟು ನಿಮ್ಮ ಪಾಡಿಗೆ ನೀವು ತಗೊಂಡು ನಿಮ್ಮ ಪಾಡಿಗೆ ನಡ್ಕೊಂಡು ಹೋಗಿ, ಅದು ತಪ್ಪಿಲ್ಲ. ಬಟ್ ಯಾವತ್ತು ನೀವು ಡ್ರಂಕ್ ಆ್ಯಂಡ್ ಡ್ರೈವ್ ಅಂತ ಹೋಗ್ತಿರೋ ಅದು ಅಪರಾಧ ಆಗುತ್ತೆ. ದಯವಿಟ್ಟು ಅದನ್ನು ನಿಲ್ಲಿಸಿ. ಆಕ್ಸಿಡೆಂಟ್ಗಳಾಗುತ್ತೆ, ಅಪಘಾತಗಳಾಗುತ್ತೆ, ನಿಮ್ಮನ್ನೇ ನಂಬ್ಕೊಂಡಿರೋ ಜನ ಅನಾಥರಾಗೋದು ಬೇಡ ಬಂಧುಗಳೇ. ನಾವೆಲ್ಲರೂ ಚೆನ್ನಾಗಿರೋಣ, ಸಂತೋಷವಾಗಿರೋಣ. ಆಮೇಲೆ ಇನ್ನು ಲಾ ಆಫ್ ಟಾರ್ಟ್ಸ್, ಕೆಲವು ಕಾಂಟ್ರಾಕ್ಟ್ಗಳು ಮಾಡ್ಕೊಂಡಿರ್ತೀವಿ, ಕಾಂಟ್ರಾಕ್ಟ್ಗಳಲ್ಲಿ ಕಂಡೀಷನ್ಸ್ ಹಾಕಿರ್ತೀವಿ. ಕಂಡೀಷನ್ಸ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಕರಾರು ಪತ್ರ ಮಾಡ್ಕೊಳ್ಳೋಕ್ಕೆ, ಕರಾರು ಸೇಲ್ ಡೀಡ್ ಮಾಡ್ಕೊಳ್ಳೋಕ್ಕೆ ಅದನ್ನು ಅಗ್ರಿಮೆಂಟ್ ಮಾಡ್ಕೊತೀವಿ. ಅದರಲ್ಲಿ ಟರ್ಮ್ಸ್ ಆ್ಯಂಡ್ 3 ತಿಂಗಳ ಒಳಗಡೆ ನಾವು ಇದು ಮಾಡ್ಕೋಬೇಕು, ಏನೋ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ಬಿಟ್ಟು ಟರ್ಮ್ಸು ಆ ಥರ ಇರುತ್ತೆ. ಅದು ಫುಲ್ಫಿಲ್ ಮಾಡಬೇಕು. ಅದನ್ನು ಬ್ರೇಕ್ ಮಾಡಿದ್ರೂ ಟಾರ್ಟ್ಗೆ ಬರುತ್ತೆ, ಲಾ ಆಫ್ ಟಾರ್ಟ್ಸ್ಗೆ. ಸೊ ಅದನ್ನು, ಬಟ್ ಅದು ಸಿವಿಲ್ ನೇಚರ್ಗೆ ಬರುತ್ತೆ. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ ಹೋಗ್ತಾರೆ, ಅವರು ಕೇಸ್ ಹಾಕ್ಕೊಂಡು ಅದು ಏನೋ ಮಾಡ್ತಾರೆ, ಅದು ಬೇರೆ ವಿಷಯ, ಸೆಕೆಂಡ್ರಿ ಅದು. ಈಗ ಲಾ ಆಫ್ ಟಾರ್ಟ್ಸ್ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದೆ, ನಾವು ಸಣ್ಣ ಸಣ್ಣ ಮಾಡೋ ತಪ್ಪುಗಳು, ಪ್ರತಿ ಒಂದು ನಡೆ ನುಡಿ ಅಂತೀನಿಲ್ಲ, ನುಡಿಯಲ್ಲೂ ಕೂಡ ನಾವು ಮಾತಾಡುವಾಗ ಅಪ್ಪಿ ತಪ್ಪಿ ಕೂಡ ಬೇರೆ ಯಾರಿಗೂ ಹರ್ಟ್ ಆಗದಂಗೆ ಮಾತಾಡಬೇಕು. ಇನ್ನೊಬ್ಬರನ್ನ ನಾವು ಮನನೋಯಿಸಿ ನೊಂದಿಸಿ ನಾವು ಮಾತಾಡೋದು ಸರಿಯಲ್ಲ ಅದು. ಸೊ ಹಾಗಾಗಿ ಅದು ಕೂಡ ಅಪರಾಧನೇ. ಬೇರೊಬ್ಬರನ್ನ ನಿಂದಿಸಿ ಇದು ಮಾಡೋದು ಕೂಡ ತಪ್ಪಾಗುತ್ತೆ. ಸೊ ಅದು ಕೂಡ ಲಾ ಆಫ್ ಟಾರ್ಟ್ಸಲ್ಲಿ ಕೆಳಗಡೆ ಬರುತ್ತೆ. ಇವೆಲ್ಲ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ನಾವು ಮಾಡೋ ತಪ್ಪುಗಳು ದಿನನಿತ್ಯದಲ್ಲಿ ಪ್ರತಿಯೊಬ್ಬರು ತಪ್ಪು ಮಾಡೇ ಮಾಡ್ತಾರೆ. ಇವಾಗ ನಾನು ಮನೆಯಲ್ಲಿ ಹೆಂಗಸರ ಮೇಲೆ ರೇಗಾಡೋದು, ಕೂಗಾಡೋದು ಇದ್ದೇ ಇರುತ್ತೆ, ಅದು ಜನರಲ್ ಆಗಿ. ಅದು ಕೂಡ ತಪ್ಪೇ ಅನಿಸುತ್ತೆ. ಯಾಕೆಂದರೆ ನಮಗೋಸ್ಕರ ಪಾಪ ಅವರು ದುಡಿತಾರೆ, ಮನೆಯನ್ನು ಜೋಪಾನ ಮಾಡ್ತಾರೆ. ಆಮೇಲೆ ನಾವಿಲ್ಲದೆ ಇರೋ ಟೈಮಲ್ಲಿ ಮನೆಯನ್ನು ನೋಡ್ಕೊತಾರೆ, ಮಕ್ಕಳು ನೋಡ್ಕೊತಾರೆ, ಪಾಲನೆ ಮಾಡ್ತಾರೆ, ಲಾಲನೆ ಮಾಡ್ತಾರೆ. ಎಲ್ಲ ನೋಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ರೇಗಾಡಿ ಕೂಗಾಡಿದರೆ ಅದು ಮಹಾ ತಪ್ಪೆ. ಅದು ಕೂಡ ಲಾ ಆಫ್ ಟಾರ್ಟಲ್ಲಿ ಕೆಳಗಡೆ ಬರುತ್ತೆ. ಸೊ ಹಾಗಾಗಿ ಲಾ ಆಫ್ ಟಾರ್ಟ್ ಅಂದರೆ ಇಷ್ಟೇ. ನಾವು ಮಾಡೋ ದಿನನಿತ್ಯದಲ್ಲಿ ಏನೇನು ತಪ್ಪುಗಳು ಮಾಡ್ತೀವೋ, ನೈಬರ್ ಇರ್ತಾರೆ, ಅಕ್ಕಪಕ್ಕ ನೆರೆಹೊರೆ, ಅವ್ರ ಜೊತೆಯಲ್ಲಿ ಹೇಗಿರಬೇಕು, ಹೆಂಗಿರಬೇಕು, ಸುಮ್ಮನೆ ಜಗಳ ಆಡೋದು, ಅದು ಇದು ಸರಿಯಲ್ಲ. ನಾವು ಒಡನಾಡಿಗಳಾಗಿ, ಫ್ರೆಂಡ್ಸ್, ಸ್ನೇಹಿತರ ಥರ ಬದುಕಬೇಕೇ ಹೊರತು ಈ ಸೊಸೈಟಿನಲ್ಲಿ, ಸಮಾಜದಲ್ಲಿ ನಾವು ಒಡಂಬಡಿಕೆಯಿಂದ ಬದುಕಬೇಕೇ ಹೊರತು ಕೆಲವೊಂದು ಸಂದರ್ಭಗಳಲ್ಲಿ ನಾವು ಬಿಟ್ಕೊಡಲ್ಲ. ಇದು ನಾನು ಹೇಳೋದು, ಪ್ರತಿಯೊಬ್ಬರಿಗೂ ಒಂದು ಹೇಳೋದು, ಬಿಟ್ಕೊಡೋ ಪಾಲಿಸಿನ ಅಳವಡಿಸ್ಕೊಳ್ಳಿ. ಹೋಗೋದೇನೂ ಇಲ್ಲ, ಬಿಟ್ಕೊಡಿ, ಏನು ತಪ್ಪಾಗಲ್ಲ. ಒಂದು ಸರ್ತಿ ಏನೇ ಆಗಿರಲಿ, ಒಬ್ಬ ನಾನೇ ಉದಾಹರಣೆಗೆ ಹೇಳ್ತೀನಿ. ನಾನು ರೋಡಲ್ಲಿ ಹೋಗ್ತಾ ಇದ್ದೆ, ಒಬ್ಬ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಕರೆದ. ನಾನು ಅವನು ನೋಡಿದೆ, ಪರಿಸ್ಥಿತಿನ ನೋಡಿದೆ. ರಾತ್ರಿ 10 ಗಂಟೆ. ನಾನು ಸೈಲೆಂಟಾಗಿ ನನ್ನ ಪಾಡಿಗೆ ನಾನು, ಆಯಿತು ಸರ್, ಥ್ಯಾಂಕ್ ಯು ಅಂದ್ಬಿಟ್ಟು ನನ್ನ ಮನೆಗೆ ನಾನು ಬಂದೆ.
ಅವಾಗ ನಾನು ರೇಗಾಡ್ಬಿಟ್ಟು ಏನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಅವನ ಮೇಲೆ ರೇಗಾಡಿ ಕೂಗಾಡಿ ಹೊಡೆದಾಟಕ್ಕೆ ಹೋಗಿ ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಬಿಟ್ಕೊಡೋ ಪಾಲಿಸಿನ ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ. ನಿಮಗೂ ಕ್ಷೇಮ, ಎಲ್ರಿಗೂ ಕ್ಷೇಮ. ಒಂದು ಸಣ್ಣ ವ್ಯಕ್ತಿಗೆ ಏನೋ ಹೇಳ್ತಾನೆ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಬೇಕು? ನನ್ನನ್ನು ಹಂಗಂದ್ಬಿಟ್ಟ ಹಿಂಗಂದ್ಬಿಟ್ಟ ಅವನು ಬಿಡ್ತೀನ ಅದು ಇದು ಅಂದ್ಬಿಟ್ಟು. ತಪ್ಪು ಬಂಧುಗಳೇ. ಯಾರೇ ಆಗಿರಲಿ, ಏನೋ ಒಂದು ಸಂದರ್ಭ ಆ ಥರ ಆಗಿರುತ್ತೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ನನ್ನ ಪರ್ಸ್ನಲ್ ಕೇಸಲ್ಲಿ, ನಾನು ಕೈ ತಗೊಂಡಿರೋ ಕೇಸಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ. ಒಬ್ಬ ಹುಡುಗ ಅದೇನು ಗಾಂಜಾ ಕುಡಿದು ಸಿಗರೇಟಲ್ಲಿ ಇದು ಮಾಡಿಕೊಂಡು ಕುಡಿತಾ ಇದ್ನಂತೆ. ಅದಕ್ಕೆ ಈ ಅಪ್ಪ ಅಂಕಲ್ಲು ಏನು ಹೇಳಿದ್ನಂತೆ, ಏನೋ ಮಾಡ್ತಾ ಇದೀಯ ಅಂದ್ಬಿಟ್ಟು. ಏನೂ ಇಲ್ಲ ಅಂಕಲ್ ಅಂದ್ಬಿಟ್ಟು ಅವನು ಎದುರ್ಕೊಂಡು ಓಡೋಗ್ಬಿಟ್ಟ. ಆಮೇಲೆ ಸಾಯಂಕಾಲ ಒಂದು 8-9 ಗಂಟೆಯಲ್ಲಿ ಅವನು ಸೀದಾ ಇವ್ರ ಮನೆ ಹತ್ರ ಬಂದಿದ್ದಾನೆ. ಅಂಕಲ್ ಮನೆಗೆ ಬಂದ್ಬಿಟ್ಟು ಅಂಕಲ್ಲು ಕೂಗಿದ್ದಾನೆ. ಕೂಗ್ಬಿಟ್ಟು ಅಲ್ಲೊಂದು ದೊಡ್ಡ ಕಲ್ಲಿರೋದನ್ನ ಎತ್ಕೊಂಡೋಗಿ ತಲೆ ಮೇಲೆ ಹಾಕಿದ್ದಾನೆ. ಅವನು ಸ್ಪಾಟಲ್ಲೇ ಸತ್ತೋಗ್ಬಿಟ್ಟ. ಇದು ಬೇಕಾ? ಹುಡುಗರು ಸ್ವಲ್ಪ ಇದಿರ್ತಾರೆ, ವಯಸ್ಸು ಅದು ಇದು ಹಂಗೆ ಮಾಡುತ್ತೆ. ಬಟ್ ಯಾರೇ ಆಗಿರಲಿ, ಸಣ್ಣ ವಯಸ್ಸು ಹುಡುಗರಿರಲಿ, ದೊಡ್ಡವರಿರಲಿ, ಏನೇ ಇರಲಿ, ನಾವು ಸ್ವಲ್ಪ ಬಿಟ್ಕೊಟ್ರೆ ಜೀವನ ಸಂತೋಷವಾಗಿರ್ಬೋದು. ಎಲ್ಲರೂ ಸಂತೋಷ ಆಗಿರ್ಬೋದು. ಅಪ್ಪ ಅಮ್ಮ, ನಮ್ಮ ನೆರೆಹೊರೆಯವರು ಕೂಡ ಸಂತೋಷವಾಗಿರ್ಬೋದು. ಸೊ ಹಾಗಾಗಿ ಯಾರೂ ತಪ್ಪು ಮಾಡಬೇಡಿ. ತಪ್ಪು ಮಾಡೋದನ್ನು ನಿಲ್ಲಿಸಿ, ಖಂಡಿಸಿ, ಅವ್ರಿಗೆ ಬುದ್ಧಿವಾದ ಹೇಳಿ, ಕ್ಷಣದಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಈ ತಪ್ಪುಗಳೇ ನಡೆಯಲ್ಲ. ಪೊಲೀಸ್ನವ್ರಿಗೆ ಕೇಸುಗಳು ಇರಲ್ಲ, ನಮ್ಮ ಲಾಯರ್ಗಳಿಗೆ ಕೇಸುಗಳು ಇರಲ್ಲ. ಸೊ ಹಾಗಾಗಿ ಲಾ ಆಫ್ ಟಾರ್ಟ್ಸು ಇದೆ, ಇಷ್ಟೇ. ಈ ಲಾ ಆಫ್ ಟಾರ್ಟ್ಸಲ್ಲಿ ಇಷ್ಟು ನೀವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತಪ್ಪುಗಳು ಮಾಡೋಕೆ ಹೋಗಬೇಡಿ. ತಪ್ಪು ಮಾಡೋರನ್ನ ನಿಲ್ಲಿಸಿ, ಖಂಡಿಸಿ, ಅವ್ರು ಛೀಮಾರಿ ಹಾಕಿ ತಪ್ಪಿಲ್ಲ. ನಮ್ಮ ಕಣ್ಮುಂದೆ ಅನಾಹುತ, ಅನ್ಯಾಯ ನಡೀತಾ ಇದೆ ಅಂದರೆ ಅದನ್ನು ನಾವು ನಿರ್ಭಯದಿಂದ ಭೇದಿಸಬೇಕು, ಛೇದಿಸಬೇಕು. ಸೊ ಹಾಗಾಗಿ ಅದ್ರ ತಪ್ಪೇನಿಲ್ಲ. ಬಟ್ ಏನಂದರೆ ನಾವು ಬಿಟ್ಕೊಡೋ ಪಾಲಿಸಿನ ಅಳವಡಿಸ್ಕೋಬೇಕು ಜೀವನದಲ್ಲಿ. ಎಷ್ಟೋ ನಮ್ಮ ಕೇಸುಗಳಲ್ಲಿ ನಾನು ನೋಡಿದ್ದೀನಿ. ನಮ್ಮ ನನ್ನ ಕ್ಲೈಂಟೇ ಹೇಳ್ತೀನಿ, ಅವರ ಅಣ್ಣ ತಮ್ಮಂದರು ಇಬ್ಬರು ವಿದ್ಯಾರಣ್ಯಪುರದಲ್ಲಿ. ನಾನು ಸ್ಟಾರ್ಟಿಂಗೇ ಮೊದಲೇ ಹೇಳಿದೆ, ನೋಡಪ್ಪ ಅಣ್ಣ ತಮ್ಮಂದರು ಒಂದು ಒಡಂಬಡಿಕೆಯಿಂದ ಹೋಗಿ, ಯಾಕೆ ಸುಮ್ಮನೆ ಕೇಸು ಪಾಸು ಅಂತ ಹೋಗ್ತೀರಾ ಅಂದ್ಬಿಟ್ಟು ಅಡ್ವೈಸು ಮಾಡಿದ್ದೆ ಅವನಿಗೆ. ಸೊ ಹಾಗಾಗಿ ಅವನು ಇಲ್ಲ ಸರ್, ಅವನಿಗೆ ಒಂದು ಚೂರು ಅಡಿ ಅವನಿಗೆ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂದ್ಬಿಟ್ಟು ಅವನು ನನ್ನ ಹತ್ರ ಬಂದ, ಕೇಸು ಹಾಕ್ಸ್ದ, ಎಲ್ಲ ಬಂದ. ಸರಿ, ಅವನು ಕೋರ್ಟ್ಗೆ ಬಂದ, ಎಲ್ಲ ಆಯಿತು. ಅವನೇನು ಮಾಡಿದ್ದಾನೆ, ತಮ್ಮ ಆದವನು ಸೀದಾ ಹೋಗ್ಬಿಟ್ಟು ಒರಿಜಿನಲ್ ಓನರ್ ಇರ್ತಾರಲ್ವಾ, ಇವರು GPA ಮಾಡಿಕೊಂಡು, ರಿಜಿಸ್ಟ್ರೇಷನ್ ಏನಿಲ್ಲ, GPA ಮಾಡಿಕೊಂಡು ಮನೆ ಕಟ್ಕೊಂಡು ಇದ್ರು. ಅವಾಗ ಪೊಸಿಷನಲ್ಲಿ ಇದ್ರು. ಬಟ್ ಇವನೇನು ಮಾಡ್ದ ಪುಣ್ಯಾತ್ಮ, ಅವ್ರ ಓನರ್ನ ಇಟ್ಕೊಂಡು, ಒರಿಜಿನಲ್ ಓನರ್ನ ಇಟ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಸೀದಾ ಎಲ್ಲ ಅದು ಎಂಟೈರ್ ಸೈಟನ್ನು ಇವನು ಆಕ್ಯುಪೈ ಮಾಡಿಕೊಂಡ ವಿತ್ ಪೊಲೀಸ್ ಪ್ರೊಟೆಕ್ಷನ್ನು, ಆಮೇಲೆ ಸಿವಿಲ್ ಆ್ಯಕ್ಷನ್ನು ಎಲ್ಲ ಬಂದು ಸೇರಿಕೊಂಡು ಇವನಿಗೆ, ಅಣ್ಣನಿಗೆ ನೆಲೆ ಇಲ್ದಂಗೆ ಆಗೋಗಿತ್ತು. ನಾನು ಈ ಥರ ಅಡ್ವೈಸ್ ಮಾಡಿದ್ದಕ್ಕೆ NOCನೇ ತೊಗೊಂಡ್ಬಿಟ್ಟ ನನ್ನ ಹತ್ರ. NOC ತೊಗೊಂಡ್ಬಿಟ್ಟು ಬೇರೆ ಲಾಯರ್ ಹತ್ರ ಹೋದ. ಆಮೇಲೆ ಮುಂದಿಂದು ಈ ಥರ ನಡೆಯಿತು. ಸೊ ಹಾಗಾಗಿ ನಾನು ಹೇಳೋದು, ಯಾರೇ ಆಗಿರಲಿ, ಸುಮ್ಮನೆ ದುಡ್ಡು ಪೋಲು, ಟೈಮು ಪೋಲು, ಎಲ್ಲ ವೇಸ್ಟು, ಜೀವನ ವೇಸ್ಟ್. ಅಣ್ಣ ತಮ್ಮಂದ್ರಲ್ಲಿ ಗಿವ್ ಅಪ್ ಇಲ್ಲ ಅಂದರೆ ಏನಕ್ಕೆ ಬದುಕಬೇಕು ನಾವು, ಅಲ್ವಾ? ಅದನ್ನೇ ಬಿಟ್ಕೊಡೋ ಪಾಲಿಸಿನ ಅಳವಡಿಸ್ಕೊಳ್ಳಿ.
ಜೀವನದಲ್ಲಿ ಎಲ್ಲರೂ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು, ಅಷ್ಟೇ. ಇನ್ನೇನಿದೆ ಜೀವನ? ಏನೂ ಇಲ್ಲ, ನಥಿಂಗ್, ಎ ಬಿಗ್ ಝೀರೋ. ಸೊ ಹಾಗಾಗಿ ನಾನು ಹೇಳ್ತೀನಿ, ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ. ಯಾರೇ ಆಗಿರಲಿ, ನೈಬರೇ ಇರ್ಬೋದು, ನಮ್ಮ ನೆರೆಹೊರೆಯವರೇ ಇರ್ಬೋದು, ಬಿಟ್ಕೊಡೋದ್ರಲ್ಲಿ ಏನು ತಪ್ಪಿದೆ? ತಪ್ಪೇನಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ಸೇ ಇರ್ಬೋದು, ಸ್ನೇಹಿತರು, ಬಿಟ್ಕೊಡಿ, ಏನು ತಪ್ಪಿದೆ? ಜಿದ್ದಿದೆಯಲ್ಲ, ಈ ಜಿದ್ದಿಗೆ ಹೋದರೆ ನೀವು ಇಲ್ಲ, ಅವರು ಇಲ್ಲ, ಆ ಥರ ಆಗುತ್ತೆ. ನಿಮ್ಮ ಟೈಮು ವೇಸ್ಟು, ಅವ್ರ ಟೈಮು ವೇಸ್ಟು, ಎವ್ರಿಥಿಂಗ್ ಈಸ್ ವೇಸ್ಟ್. ಹಾಗಾಗಿ ನಮ್ಗೇನು ಕೇಸ್ ಸಿಗುತ್ತೆ, ದುಡ್ಡು ಬರುತ್ತೆ, ವಾಟ್ ಇಸ್ ದಿ ಯೂಸ್? ನಥಿಂಗ್. ದೇರ್ ಇಸ್ ಎ ಬಿಗ್ ಕ್ವಶ್ಚನ್ ಮಾರ್ಕ್. ಹಾಗಾಗಿ ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ ಜೀವನದಲ್ಲಿ, ಒಳ್ಳೆಯದನ್ನು ಬೆಳೆಸ್ಕೊಳ್ಳಿ, ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಹರಿಸಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಓಂ ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸನ್ಮಂಗಳಾನಿ ಬಂತು. ಜೈ ಭಾರತ್, ಜೈ ಕರ್ನಾಟಕ. ಓಂ ಶಾಂತಿ ಶಾಂತಿ ಶಾಂತಿ.